ಸಮರ್ಹಾರಿಹರು ಲೋಕದಲ್ಲಿ ಮಹಾವೀರ ತೀರ್ಥಂಕರರಿಗೆ ಏ ಮಾಡಿಹರವರು ನಿರಂತರದಲ್ಲಿ ಧ್ಯಾನ ಸಾಧನೆಯನ್ನು ಬಿಡದೆ ಸಾಧ್ಯವಿರದು ಭಂಗಗೊಳಿಸಲ್ಲವರ ತಪವನು ನರಸುರಾದಿಗಳಿಂದಲೂ ನಿಜಧೇ ಆದರ ಸಂಗಮನೆಂಬ ದೇವನೋರ್ವನು ಬಯಸಿದನು ಪರೀಕ್ಷಿಸಲವನ ಚೈತ್ಯ ದೃಢತೆಯನ್ ಚಿತ್ತ ದೃಢತೆಯನು ಭಾವಿಸುತ್ತ ಇರಲಾರ ನೆಂದೀ ಲೋಕದೊಳೋ ತಾನು ವಿಚಲಿತಗೊಳಿಸಲಾಗದ ಯಾವೋನೋ ಎಂದು ಅಂತೆ ತೆರಳಿ ಮಹಾವೀರನಿದ್ದ ಚೈತ್ಯಕ್ಕೆ ನೀಡಿದವಗೆ ಕಠಿಣ ದ್ವಾದಶ ಉಪಸರ್ಗಗಳನ್ನು ಆದರ ಸಂಗಮನ ಪ್ರಯತ್ನವು ಹಂಡೆ ಪಾನಕಕ್ಕೆ ಸುರಿದ ಗಿಂಡಿ ನೀರಿನಂತಾಗಿರಲು ತೆರಳಿದನು ಅಲ್ಲಿಂದಲಾ ಮಹಾವೀರನೋ ತೋಸಲಿ ಎಂಬಲ್ಲಿಗೆ ನೀಡಿದರು ಆಹಾದಿ ಮಧ್ಯದಲ್ಲಿಯೇ ಹಲವಾರು ಬಾಧೆಗಳನ್ನು ಸಂಗಮ ಮಹಾಮುನಿಗೆ ಉಳಿದನಲ್ಲಂತಿಯೇ ಅಚಲನಾಗಿ ಅವನು ಅಲುಗದಂತೆ ಶಿಲಾಸ್ತಂಭವು ಬರಿಗೈಯ ಹೊಡೆತಕ್ಕೆ ಅಬ್ಬಬ್ಬಾ ಈ ಅಮೃತ ಮೂರ್ತಿಯಾಗಿರ್ತಕ್ಕಂಥ ಮಹಾವೀರ ಮುನಿಯ ಆ ದಿವ್ಯ ದೀಪ್ತಿಯನ್ನ ಪ್ರಾಜ್ಞರಾದ ಜನ ಕೊಂಡಾಡ್ತಾ ಇದ್ದಾರಂತೆ. ಸಮರಾರಿಹರು ಲೋಕದಲ್ಲಿ ಈ ಮಹಾವೀರ ತೀರ್ಥಂಕರ ಮುನಿ ಆಗ್ತಕ್ಕಂಥ ಆತ್ಮದ ಈ ಮುನಿಗೆ ಯಾರು ಸಮನಾಗಿದ್ದಾರೆ? ಇವರು ನಿರಂತರವಾಗಿ ಧ್ಯಾನ ಮಾಡ್ತಾ ಇದ್ದಾರೆ. ಯಾರೇ ತಪಸ್ಸನ್ನ ಭಂಗ ಮಾಡಿದ್ರು ಕೂಡ ಭಂಗ ಮಾಡಕ್ ಬಂದವರೇ ಸೋತು ಹೋಗಿದ್ದಾರೆ. ಅವರ ತಪವನ್ನ, ಮಹಾವೀರ ಮುನಿಯ ತಪವನ್ನ ನರರು ಸುರರು ಅವರೆಲ್ಲರೂ ಕೂಡ ಪ್ರಶಂಸೆಯನ್ನ ಮಾಡ್ತಾ ಇದ್ದಾರೆ. ಆದರೂ ಕೂಡ ಒಂದು ಕಡೆ ಸಂಗಮ ಎಂಬತಕ್ಕಂಥ ದೇವ ಅವನನ್ನು ಪರೀಕ್ಷೆ ಮಾಡಬೇಕು, ಅವನ ಚಿತ್ತ ದೃಢತೆಯನ್ನು ಪರೀಕ್ಷೆ ಮಾಡಬೇಕು ಅಂಥೇಳಿ ಈ ಲೋಕದೊಳಗೆ ಯಾವ ವಿಚಲಿತರಾಗ್ತಕ್ಕಂಥದ್ದೇ ಸಾಮಾನ್ಯ. ಅಂಥದ್ರಲ್ಲಿ ಇವನು ವಿಚಲಿತ ಆಗೋದಿಲ್ಲ ಅಂದರೆ ನೋಡೇ ಬಿಡೋಣ ಅಂಥೇಳಿ ಮಹಾವೀರ ಮುನಿ ಇದ್ದ ಚೈತ್ಯಕ್ಕೆ ಅವರಿದ್ದ ಬಸದಿಗೆ ಹೋಗಿ ಕಠಿಣ ದ್ವಾದಶ ಉಪಸರ್ಗ 12 ರೀತಿಯ ಬೆಂಕಿ, ಮಳೆ, ಚಳಿ, ಗಾಳಿ ಆಯ್ತಾ, ಈ ರೀತಿ ಬೇಕಾದ 12 ರೀತಿಯ ಉಪಸರ್ಗಗಳನ್ನು ಸಂಗಮದೇವ ಕೊಡ್ತಾನಂತೆ. ಆದರೆ ಸಂಗಮದೇವನ ಪ್ರಯತ್ನ ಹಂಡೆ ಪಾನಕಕ್ಕೆ, ಒಂದು ಹಂಡೆ ಪಾನಕಕ್ಕೆ ಒಂದು ಗಿಂಡಿ ನೀರು ಯಾವುದಕ್ಕೂ ಪ್ರಯೋಜನ, ಯಾವುದಕ್ಕೂ ಸಮ ಇಲ್ಲ. ಆ ರೀತಿ ಸಂಗಮನ ಪ್ರಯತ್ನವೂ ಕೂಡ ವಿಫಲವಾಗ್ತದೆ. ಹೀಗೆ ಮಹಾವೀರನು ಅಲ್ಲಿಂದ ಹೊರಟು ತೋಸಲಿ ಎಂಬತಕ್ಕಂಥ ಊರಿಗೆ ಹೋಗಿ ಅಲ್ಲಿ ಹಲವಾರು ಬಾಧೆಗಳನ್ನಲ್ಲೂ ಜನರು ತುಂಬ ಕಷ್ಟಗಳನ್ನು ಕೊಡ್ತಾರೆ. ಸಂಗಮದೇವ ಮಹಾಮುನಿಗೆ ಅವನ ಅಚಲ ಅಲುಗದಂತೆ ಬರಿಗೈಯ ಹೊಡೆತಕ್ಕೆ ಕಲ್ಲು ಬರಿ ಕೈನಲ್ಲಿ ಹೊಡೆದ್ರೆ ಕೈಗೆ ನೋವಾಗುತ್ತೆ ವಿನಃ ಕಲ್ಲಿಗೆ ನೋವಾಗೋದಿಲ್ಲ. ಹಾಗೆ ಇಲ್ಲಿ ಮಹಾವೀರ ಮುನಿಯ ತಂಟೆಗೆ ಬಂದವರು ಅವರಿಗೆ ನೋವಾಗ್ತದೆ ವಿನಃ ಮಹಾವೀರ ಮುನಿಗೆ ಏನೂ ಕೂಡ ಆಗೋದಿಲ್ಲ ಎನ್ನುವುದನ್ನು ಮಹಾಕವಿ ಡಾಕ್ಟರ್ ಲತಾ ರಾಜಶೇಖರ್ ಅವರು ಅತ್ಯಂತ ಮನೋಜ್ಞವಾಗಿ ವರ್ಣಿಸಿರ್ತಕ್ಕಂಥದ್ದನ್ನು ನಾವಿಲ್ಲಿ ಕಾಣಬಹುದು. ಅಬ್ಬಬ್ಬ, ಎಂತಹ ಮನೋಜ್ಞವಾಗಿದೆ!